ಪಾರು ಅವು ಬರ್ತಾಳ? ಬರ್ಲಿಕ್ಕಂದ್ರೆ ಬಿಡವ್ರಿ ಯಾರ್ರಿ ನಿಮ್ಮವನ್ನ ಬರೋ ಹಂಗ ನಾ ಮಾಡೀನಿ. ಈ ಸದ್ಯಕ್ಕೆ ನಮ್ಮ ಮಾವನ್ ಕೂಡ ಬೈಕ್ನೇ ಬರ್ತಾರ್ತಾಳ್ರಿ ನಮ್ಮ ಅತ್ತಿ. ಅದು ಹೆಂಗ ಪಾರು? ನೀ ಹೇಳಿದ ತಕ್ಷಣ ಅದು ಹೆಂಗ ತಯಾರಾಗಿ ಬಂದಲ್ಲ ನಮ್ಮವ್ವ? ನೀವು ಕೊಟ್ಟ ಐಡಿಯಾನ ಉಪಯೋಗಿಸ್ಕೊಂಡೆ. ನಮ್ಮವನ ಪಳಗ ಸಾಕು ಮಾತ್ರ ಇದು ಬರೋಬ್ಬರಿ ಐಡಿಯಾ. ಏನ್ ಮಾಡೋದು, ಒಂದೊಂದ್ಸತಿ ಮಾತಿನೇ ಜಗ್ಗಂಗಿಲ್ಲ ಬಗ್ಗಂಗಿಲ್ಲ. ಅದಕ್ಕೆ ಇಂಥ ಒಂದು ಸ್ವಲ್ಪ ಆಗಾಗ ಪ್ರಯೋಗ ಮಾಡಬೇಕು. ಅದಕ್ಕೆ ಅದನ್ನ ಪ್ರಯೋಗ ಮಾಡಿದೆ ಅತ್ತಿ ಜಗ್ಗಿಸ್ತಾ ಬರಾಕತ್ತಾರ ನೋಡು. ಭಾಳ ಬುದ್ಧಿವಂತೆ ನೀನು. ಯಾವಾಗ ಏನು ಮಾಡ್ಬೇಕಂತ ಎಲ್ಲ ಗೊತ್ತ ನಿನಗೆ. ಪಾರು ಬಂದೇನಿಲ್ಲ ಬಾ, ಮನೆಯವರಿಗೆ ಊಟಕ್ಕದು ಕೊಟ್ಟು ಬರ್ಬೇಕಲ್ಲ, ಅದಕ್ಕೆ ಇಷ್ಟೊತ್ತಾತ. ಪರವಾಗಿಲ್ಲ ಬಿಡು, ಇನ್ನು ನಮ್ಮ ಅತ್ತೆಯರು ಬರ್ಬೇಕು. ನಾನು ಅದಕ್ಕೆ ವೇಟ್ ಮಾಡಕತ್ತೀನಿ. ಇಲ್ಲೇ ನಮ್ಮ ಪಾರು ಕೂಡ ಹೊಲ್ದಾಕೆ ಕೆಲಸ ಮಾಡಕ್ಕೆ ಒಪ್ಕೊಂಡ್ರಿ ಅಂತ ಭಾಳ ಉಪಕಾರ ಆತ್ರಿ ನಿಮ್ಮಿಂದ. ಅಯ್ಯೋ ಹಂಗ್ಯಾಕ್ರಿ ಅಂತೀರ ಅನ್ನಾರ. ನನಗೆ ಉಪಕಾರ ಮಾಡಿದಳ್ರಿ ಪಾರ್ವತಿ. ಇವ್ರಾಗ ಯಾರು ಕೂನಿಲ್ಲ ಗೊತ್ತಿಲ್ಲ ಅಂತದ್ರಾಗ ನನಗೆ ಕೆಲಸ ಕೊಡ್ತೀನಿ ಅಂತಂದ್ರಲ್ಲ, ನಂಗೆ ಅದ ಭಾಳ ಖುಷಿ ಆಯ್ತು. ನೀನು ಪಾರ್ವತಿ ಅದು ಅನ್ನಕ್ಕೆ ಹೋಗ್ಬೇಡ, ಪಾರಿ ಅಂದುಡು ಸಾಕು. ನನಗೆ ಗೆಳತರು 3 ಮಂದಿ ಇದ್ರು, ಅವರು ನನ್ನ ಪಾರಿ ಅಂತ ಕರಿತಿದ್ರು. ನನ್ನ ಕ್ಲೋಸ್ ಫ್ರೆಂಡ್ ಅವರು. ನೀನು ನೋಡಿದ್ರೆ ನಮ್ಮ ಕಾವೇರಿ ನೋಡ್ದಂಗೆ ಆಗುತ್ತೆ. ಲಗ್ನವಾಗಿ ಇಷ್ಟು ವರ್ಷಕ್ಕಿತ್ತು, ಒಂದು ದಿನ ಹೊಲಕ್ಕೆ ಬಂದಿದ್ದಿಲ್ಲ. ಈ ಮುದೋಡಿ ಈಕೆ ಮೈಯ ಬಂದು ಹೊಲಕ್ಕೆ ಬರುವಂಗೆ ಮಾಡಿಲ್ಲ ನನ್ನ. ವಟ ಅನ್ನೋದು ಬಿಡು. ಮತ್ತೇನಾರ ನೋಡಿಲ್ಲ, ನಮ್ಮವನ ಆತ್ಮ ಇಲ್ಲೇ ತಿರುಗಾಡಕತ್ತತಿ. ನಮ್ಮವನ ಕಿವಿಗೆ ಏನಾರ ಬಿತ್ತು ಅಂದ್ರ ಪಾರವನ ಮೈಯಾಗ ಹೊಕ್ಕ ಬಿಡ್ತಾಳ, ಮತ್ತ ರಣಕ ಹೊಳಿ ಊದ್ತಾಳ ನೋಡು. ಒಂದಿಟ್ಟು ಸುಮ್ಮನೆ ಇರು. ಅಯ್ಯಯ್ಯೋ, ಈ ಮುದುಕೆ ಕಾಟೊಂದು ಹೆಚ್ಚಾಗೈತಿ. ಯಾರಿಗೂ ಹೇಳಕ್ಕಾಗಂಗಿಲ್ಲ, ಬಿಡಕ್ಕಾಗಂಗಿಲ್ಲ. ಇರ್ಲಿ ಒಂದು ಗತಿ ಕಾಸ್ತೆ. ಏನ್ ಮಕ ನೋಡ್ಕೊಂತ ನಿಂತಿಲ್ಲ? ಎಲ್ಲಿ ಪೂಜೆ ಮಾಡ್ಬೇಕು? ಬಡ ಹೇಳು. ನಮ್ಗ ಬಿಸ್ಲಾಗ ನಿಂದ್ರಕ ಹೆಂಗಿಲ್ಲ, ಪೂಜೆ ಮಾಡೋಕಿನ. ಆಯ್ತಾಯ್ತಿ. ಪಾರವ ಮಹಾರಾಜನ ಮೊಮ್ಮಗಳವ. ಬಿಸಿಲು ತಾಕಿದ್ರ ಈಕಿ ಮೈನ ಸುಟ್ಟು ಹೋಗುತ್ತವ. ಅಂತ ದೊಡ್ಡ ಪ್ಯಾನ್ಲೆ ಬೆಳದಾಕಿಕಿ. ಪಾಪ ಇದೆಲ್ಲ ಆಕಿ ಗೊತ್ತಿಲ್ಲವ. ಲಗು ಮುಗುಸು. ಮತ್ತ ಮ್ಯಾಣದ್ಲೆ ಮಾಡ್ಯಾರ ನನ್ನ ಹಿಂತಿನ. ಮತ್ತ ಬಿಸಿಲಿಗೆ ನಿಂತಾಳ, ಮತ್ ಕರಿಗಿರಿ ಹೋಗ್ಯಾಳ. ಅದಕ್ಕ ಲಗು ಪೂಜೆ ಮಾಡಿಸಿ ಕಳಿಸಿ ಬಿಡುವ ನಾನು ಕೂಡ. ಅದಕ್ಕೆ ಸುಮ್ರಿ ನೀವು. ಅದಕ್ಕೆ ಮೈ ಉರಿಯಾಕತ್ತತಿ ನನಗ. ಈಕೆ ಮೊನ್ನೆ ಹಾಲು ಉಕ್ಸಕ್ ಹೋಗಿದ್ದಲ್ಲ, ಅದ ನಮ್ದು ಹಳೆ ಮನೆ ಇದ್ಲ. ಅವರ ಬಾಡಿಗೆ ಕೊಟ್ಟಲ್ಲ, ಅದ ಮನೆಗೆ ಬಾಡಿಗೆ ಬಂದಾರ ಇವರು. ಹೌದೇನು? ಗೆಳತನ ಮಾಡ್ಕೊಂಡ ಬಿಟ್ಟ. ಈಗಿನೂ ಬರೀನದ. ಒಂದು ತಟ್ಟಗದ ಮಾತಾಡ್ತಾನ, ಸುಮ್ಮನೆ ನಿಂತ. ಏನ್ರಿ ಎಂತ ಸೊಕ್ಕಿನೇರಿ ಕೊಟ್ರಿ ನೀವು ಮನೇನು ಬಾಡಿಗೆನ? ಸುಮ್ಮನೆ ನಿಂತ ಅವಡಕಿ. ನೀಲು ಇವ್ರು ನಮ್ಮ ಅತ್ತೆಯರು. ನಮಸ್ಕಾರ ಸಿಗವರ. ಅಂದಂಗೆ ಯಾವ್ರ ನೀವು? ಅದು ನಾವು ಇದು ರೀ, ಅಲ್ಲಿ ಮುಳುಗಡೆ ಆಗ್ಯಾವ್ರಿ ನಮ್ಮ ಊರು ಎಲ್ಲ ನೀರಾಗ ಹೋಗ್ಬಿಟ್ಟವ್ರಿ. ಊರಂತ ಯಾವ್ದು ಹೇಳೋಣ್ರಿ ನಾವು. ಮುಳುಗಡೆ ಕಡೆದಾರ. ಮತ್ತು ಆ ಮುಳುಗಡೆ ಆದ ಊರವ್ರಿಗೆ ರೊಕ್ಕ ಪಕ್ಕ ಗಾಂಗ ಕೊಟ್ರಂತ. ಮತ್ತು ಹೊಲದ್ದು ಮನೆಯದು ರೊಕ್ಕ ಬಂದಿರ್ಬೇಕಲ್ಲ. ಅಲ್ಲ, ಆಟ ದೂರ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿರಿ ನೀವು? ಇದೆಲ್ಲ ಬೇಕಾ? ಪೂಜೆ ಮಾಡಿ ನಡಿ. ರೀ, ಬಾಡಿಗೆ ಭಾಳ ಕಡಿಮೆ ಹಿಡಿಯೋರಿಗೆ ಸ್ವಲ್ಪ ಜಾಸ್ತಿ ಮಾಡ್ಬೇಕಿಲ್ಲ ಬಾಡಿಗೆನ. ಮುಳುಗಡೆ ಊರ್ನ್ಯಾರಿಗೆ ತುಸ ರೊಕ್ಕ ಕೊಟ್ಟಿಲ್ಲ. ಆ ಮನ್ಯಾಗ ಏನೈತ್ಲಿ? ಎಲ್ಲ ಹಾಳಾಗಿ ಹೋಗೈತಿ. ಪಾಪ ಇರೋಲ್ರ ಬಿಡು, ಇಬ್ರ ಗಂಡ ಎಂತಿದಾರ. ಮುಂದೆ ನೋಡ್ಕೊಂಡು ಹೆಚ್ಚು ಮಾಡೋಣಂತ. ಎತ್ತಿ ಪೂಜೆ ಮಾಡಿ ನಿನ್ನ ಕೈಯಾರೆ ಒಂದು 4 ಬೀಜ ಹಾಕ್ಬಿಡು ಭೂಮಿಗೆ. ಹಾಕಿನಿ. ದೇವರಿಗೆ ಬೇಡ್ಕೊ, ನನ್ನ ಸೊಸಿಗೆ ಒಳ್ಳೇದಾಗ್ಲಿ, ಚಾಲೆಂಜ್ನಾಗ ಗೆಲ್ಲಿ ಅಂತ ಹೇಳಿ. ಒಂದು ತಟ ಒಂದು ಮಳಿಗೆ ನಾಟಿರ್ಬಾರ್ದು ನೋಡು, ಹಂಗತಿ ಆಗ್ಲವ. ಮಂಗಳಾರತಿ ಮಾಡೈತಿ. ನೀನು ಭೂಮಿಗೆ 1-2 ಬೀಜ ಹಾಕಿ ಆರತಿ ಮಾಡ್ಬಾ. ನಾನು ಯಾಕ ನೀನು ಮುತ್ತೈದು ಮಗಳು ಮಾಡ್ಬಾ. ಅಯ್ಯೋ, ಯಾಕೆ ಉಳಿದದವ, ಯಾಕೆ ಉತ್ತರದವ, ಒಟ್ಟು ಕೈಲೇ ಮಾಡ್ತಕ್ಕ ನಿಂತು ನೋಡು. ಯವ್ವಾ ನಡನ ಚಟ್ಟಂತ ತಿಳ್ಕೊಂಡು ಬಿಡ್ತ. ಯವ್ವಾ ಏತಿ, ಈ ಜಗತ್ನಾಗಿರೋದು 2 ಕುಲ, ಒಂದು ಹೆಣ್ಣು ಕುಲ, ಒಂದು ಗಂಡು ಕುಲ. ಇವೆಲ್ಲ ಮಾಡ್ಕೊಂಡಿರೋದು ನಾವು. ಅಯ್ಯಯ್ಯಯ್ಯ, ನೀನು ಒಂದು ಉತ್ಸಾಹ ಸರಿ ಯಾರು ಯವ್ವ. ಮಾಡ್ಕೊ ಅದೇನು ಮಾಡ್ಕೊಂತಿ ಬಾಯ್ ಬೀಳು. ಬಾಯಾಗ ಒಂದು ಚಲೋ ಮಾತು ಬರಂಗಿಲ್ಲ ನೋಡು. ಪರವಾ, ನಿಂದೇನೈತಿ ಮುಂದಿನ ದಗದ ಮಾಡ್ಕೊರೋ. ಇದನ್ನ ಹೋಗಿ ಮನೆಗೆ ಹೋಗೋದು ಬರ್ತಾನೆ. ನೀನು ಚಮಚಗಿರಿಗೆ ಮಾಡು. ಆಕಿ ಹೊಲ್ದಾಗ ಒತ್ತಿ ಬಿತ್ತಿ ಬೆಳಿ ತೆಗಿತಾ ಅಂತ ನೀ ಆಕಿ ಸೆರೆ ಹಿಡ್ಕೊಂತ ಅಡ್ಡಾಡ್ಬಿಡು. ಜಗದಿಲ್ಲ ಬೇಕಿಲ್ಲ, ಇದೊಂದು ಲಗ್ನ ಮಾಡ್ಕೊಂಡು ಆಕಿ ಸೆರೆ ಹಿಡ್ಕೊಂಡು ಅಡ್ಡಾಡಕತ್ತಾನ. ಬಾ ಇನ್ನ. ಬಂದೆ. ನಮ್ಮ ಅತ್ತೆ ಹಂಗತಿ ಅಂದ್ರ ಅಂತೇಳಿ ತಪ್ಪು ತಿಳ್ಕೊಬೇಡ. ಅನಿಲ್ಲವ ಇಲ್ವಾ, ನಾ ಏನು ಹಂಗೆ ತಿಳ್ಕೊಳಂಗಿಲ್ಲ ತಗೋ. ನೀನೇ ಬಿತ್ತಿದ್ರು ಹುಲಸಾಗಿ ಬೆಳೀಲಿ, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಹುಷಪ್ಪ, ಒಲಿ ಮುಂದೆ ಕುಂತ್ಕೊಂಡು ಹೆನಾಡ್ ಬಿಳೆ ಊದು ಗಂಟ್ಲನ ಹೋಗಿತ್ತು ನಂದು. ಇನ್ಮೇಕಿದ್ದ ಒಲಿ ಮ್ಯಾಗ ಅಡಿಗೆನ ಮಾಡಂಗಿಲ್ಲ. ಅದಕ್ಕೆ ಅಲ್ಲಿ ಒಲಿ ಒಡೆದು ಹಾಕಿ
ಈ ಗ್ಯಾಸ್ ಕಟ್ಟಿ ಮಾಡ್ಕೊಂಡ್ಬಿಟ್ಟೆ ನಾನು. ಅದಕ್ಕೂ ರೊಕ್ಕ ಕೊಡಂಗಿಲ್ಲ ನನ್ನ ಗಂಡ ಅಂತ ಗೊತ್ತಿತ್ತು. ಅದಕ್ಕೆ ಇದನ್ನೆಲ್ಲ ನಾನು ಮಾಡ್ಕೊಂಡೀನಿ. ಇನ್ಮ್ಯಾಗಿದ್ದು ಅಡಿಗೆದು ಚಿಂತಿಲ್ಲವ ಯವ್ವ. ಎಷ್ಟೊತ್ತಿದ್ರು ಒಲಿ ಹಚ್ಚಿ ಅಡಿಗೆ ಮಾಡ್ಬೇಕಲ್ಲ. ಆಸರ ಬ್ಯಾಸರ ಅಂತೇಳಿ ಯಾತಂದ್ರೆ ಕಡಿಗೆ ಒಂದಿಟ್ಟು ಗ್ಯಾಸ್ ಹಚ್ಚಿ ಒಂದಿಟ್ಟು ಚಾನಾರ ಮಾಡ್ಕೊಂಡು ಕುಡ್ದು ಒಂದಿಟ್ಟು ಅನ್ನನಾರ ಇಟ್ಕೊಂಡು ತಿಂದೆವು. ಈ ಒಲಿ ಮ್ಯಾಗ ಆದ್ರೆ ಅಯ್ಯೋ ಒಲಿ ಹತ್ಬೇಕಂದ್ರೆ ತಾಸು ಗಂಟ್ಲೆ ಹಾಕಿತಿ. ಅದಕ್ಕೆ ಕಾಡು ಬ್ಯಾಡ ಅಂತೇಳಿನ ಈ ಸಿಸ್ಟಮ್ ಮಾಡ್ಕೊಂಡೆ. ಇದೇನು ಅಡಿಗೆ ಮನೆ ಅವತಾರನ ಬೇರೆ ಆಗೈತಲ್ಲ. ಒಲಿಯಲ್ಲಿ ಹೋತು. ಒಲಿ ಎಲ್ಲ ಮುಚ್ಚಿ ಹಾಕಿದ್ ನಾನು. ಬರ್ಷನ್ ಕಟ್ಟಿ ಕಟ್ಕೊಂದಿನಿ ನಾನು. ಎಂತ ಚಂದಿತ್ತಲ್ಲಿ ಅದನ್ನ ಯಾಕೆ ತಗದಿ ಅಂದಂಗ ಬರ್ಷನ್ ಯಾರು ಕೊಡ್ಸಿದ್ರಿ ನಿನಗೆ? ನನಗೆ ಒಲಿ ಮ್ಯಾಗ ಗನ ತ್ರಾಸ ಆಕಿತ್ತು ಅಡಿಗೆ ಮಾಡಾಕ. ಅದ್ರ ಬೇರೆ ಕಟ್ಟಿಗೆ ಹೊತ್ತಂಗಿಲ್ಲ ಬಿಡಂಗಿಲ್ಲ, ಲಗು ಲಗು ದಗದಾನ ಸಾಗಂಗಿಲ್ಲ. ಅದಕ್ಕೆ ನಮ್ಮನಿ ಮಗಲ ಪಾತ ಓದಾಡಲ್ಲ ಆಕೆ ಪಾತ ಕೊಟ್ಟಿದ್ದಿದ್ದು ಗ್ಯಾಸ್ನು ಆಕಿನ ಕೊಟ್ಟ. ಅಲ್ಲಲ್ಲಿ ಇದನ್ನ ಹಿರೇತನ ಮಾಡಂದಾರಿ ಅದು ಗ್ಯಾಸ್ ತುಂಬ್ಸಾಕ ಏನು ನಿಮ್ಮ ಅಪ್ಪ ರೊಕ್ಕ ಕೊಡ್ತಾನೆ? ನಂದೇನು ಗೌರ್ಮೆಂಟ್ ನೌಕರಿ ಇಲ್ಲ. ಮತ್ತೆ ಪ್ರೈವೇಟ್ನಾಗ ಯಾವ್ದಾರ ನೌಕರಿ ಹೋಗಂಗಿಲ್ಲ. ತಿಂಗಳ ರೊಕ್ಕ ಬಂದು ನನ್ನ ಅಕೌಂಟಿಗೆ ಬೀಳಂಗಿಲ್ಲ. ಕಟ್ಟಿಗೆ ತುಸ ಇಲ್ಲ ದೇವ್ ಕೊಟ್ಟು ಮಾಡ್ತಾನ. ಅದನ್ನ ಬಿಟ್ಟು ಇದನ್ನ ಗ್ಯಾಸಿನ ಕಟ್ಟಿ ಮಾಡ್ಕೊಂಡಾಳ, ಗ್ಯಾಸ್ ತಂದಾಳ. ಅದು ನನಗೆ ಹೇಳಾರ್ದ. ತಿಂಗಳ ಅದನ್ನ ಗ್ಯಾಸ್ ತುಂಬ್ಸೋರಿ ಅದ. ಅಯ್ಯ ಸಿಟಿಗೆ ಬೇಡ್ರ. ನಾನು ಇನ್ ಮೇಗಿದ್ದ ದುಡಿಯಾಕ ಹೋಗ್ತೀನಿ ಅಂತ ಏನಿಲ್ಲ. ಇನ್ನೊಂದ್ 2 ದಿನ ಬಿಟ್ಟಿನ್ ಬಿಡು. ಇನ್ ಮೇಗಿದ್ದ ಹೋಗ್ತೀನಿ ಇಲ್ಲ. ನಾನ ಇದನ್ನ ಗ್ಯಾಸ್ ತುಂಬ್ಸಾಕ ರೊಕ್ಕ ಕೊಡ್ತೀನಿ ಅಂತ. ನಮ್ಗ ಒಲಿ ಮೇಗ ಬೇಸ್ ಸಿಗಂಗಿಲ್ಲ. ಹೆಮ್ಮಸ್ತನ ಭಾಳ ಐತಿ. ನಡೆಸ ಅಂತ ಚಂದಿತ್ತು ಒಲಿ. ಅದನ್ನ ಒಟ್ಟು ಕೆಡಿವಿ ಹಿಂಗತಿ ಮಾಡ್ಕೊಂಡ. ನನಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂದಿನ ನಾನು. ನಿಮಗೊಂದು ಹೊತ್ತೊಳೆ ಸರಿಯಾಗಿ ಅಡಿಗೆ ಮಾಡ್ಕೊಡ್ತೀನಿ ತಿನ್ರಿ ಅಟ್ಟ. ಗ್ಯಾಸಿನ ಬಗ್ಗೆ ಚಿಂತೆ ಮಾಡಬೇಡಿ. ನಾನ ತಿಂಗಳ ಆತಂದ್ರೆ ನಾನು ತುಂಬಿಸ್ತೇನೆ ಗ್ಯಾಸ್ನ. ನಡೆಸು ಎಲ್ಲಿವರೆಗೆ ನಡೆಸು. ಹೋಗ ಮೊನ್ನೆ ಒಂದ್ 2 ದಿನ ಹೋದೆ. ನೀ ಕೆಲಸ ಮಾಡ್ಲಾರ್ದ ಕೂಗುದು ಹಾಕಿ ಕಳಿಸಿದ್ರು. ಇನ್ ಯಾರು ತೆಗೆದು ಕೂಕಿ ಹೋಗ ಅಲ್ಲಿ ಹನಿ ಬರ್ ನಿಂದು. ನಿನಗೆ ಯಾರು ಕೆಲಸ ಕೊಡಂಗಿಲ್ಲ. ಆಕೆ ಒಬ್ಬಕ್ಕೆ ಏನ್ ಸುಂದ್ರೇನು? ಆಕೆ ಒಬ್ಬಕ್ಕಿದ ಹೊಲ ಐತನ. ಮತ್ ಜಗ್ ಮಂದಿ ಹೊಲ ಐತಿ. ಮತ್ತೆ ಬೇರೆ ಬೇರೆ ಕೆಲಸ ಕುಕ್ಕಿನ ನಾನು. ನೀವೇನು ಮಾತಾಡುವಂಗಿಲ್ಲ. 1 ವರ್ಷದ ಮಟ್ಟ ನೀವು ಒಟ್ಟೆ ಮಿಸ್ಕೊಂಗಿಲ್ಲ ನೋಡು. ಅಂದಿರಿಲ್ಲ 1 ವರ್ಷದ ಮಟ್ಟ ನನಗೇನು ಅನ್ನಂಗಿಲ್ಲ ಅಂತೆ. ಸರಿ ಆಯ್ತಾ, ಏನ್ ಮಾಡ್ತಿ ಮಾಡ. ಆ ಪಾತವನ್ ಗಂಡ ಸುಮ್ಮಿರಂಗಿಲ್ಲ. ಕುಡಿದು ಬಂದು ಮನಿ ಮುಂದೆ ಒದರಾಡ್ತಾನ ನೋಡು. ರೊಕ್ಕ ಕೊಟ್ಟಿಲಿ ಬರ್ಷನಿಗೆ. ಕಡಿಕ ಬರ್ಷನ್ ತಗೊಂಡ್ ಹೋಗ್ಬಿಡ್ತಾನವ. ಅಯ್ಯ ನಾ ಎಲ್ಲ ಹೇಳಿನ ಆಕಿ ಪಾತವ್ಗ ತಿಂಗಳ ಕೊಟ್ಟು ಮುಟ್ಟಿಸ್ತೀನಿ ರೊಕ್ಕ ಅಂತಿ. ಅಷ್ಟಕ್ಕೂ ಆಕಿ ಗಂಡಗ ಗೊತ್ತಿಲ್ಲ. ನನಗ ಕೊಟ್ಟ ಅಂತ ಗೊತ್ತಿಲ್ಲ ಗ್ಯಾಸ್ನ. ನೀವ್ ಯಾರ ಮುಂದೆ ಮಿಸ್ಗಾಕ್ ಹೋಗ್ಬೇಡ್ರಿ. ಇಲ್ಲ ಅಡಿಗೆ ಮಾಡಿ ಹೊಟ್ಟೆ ಸುತ್ತ ನಂಗೆ. ಇವತ್ತ ಹೇಳುದು ಹೊತ್ತಾಗೈತಿ. ಇವತ್ತೊಂದಿನ ಉಪ್ಪಿಟ್ಟು ಮಾಡ್ಕೊಡ್ತೀನಿ. ಉಪ್ಪಿಟ್ಟು ತಿಂದು ಹೋರಿ ನೀವು. ನಾಳಿಂದ ಲಗುನಿ ಎದ್ದು ರೊಟ್ಟಿ ಮಾಡ್ತೀನಂತ. ಈಗ ಮುಂಜಾನೆ ನಾಟಕ ಉಪ್ಪಿಟ್ಟಾತು. ಮಧ್ಯಾಹ್ನ ನನ್ನ ಹೊಟ್ಟಿಗೆ ಏನ್ ಮಾಡಿ? ಅಯ್ಯ ಅದನ್ನ ಒಂದು ಈಡಾಗ ಮಾಡ್ತೀನಿ ಉಪ್ಪಿಟ್ಟನ್ನ. ಅದನ್ನ ಒಂದಿಟ್ಟು ಮೊಸರು ಹಾಕೊಂಡು ಮಧ್ಯಾಹ್ನ ತಿನ್ರಿ. ಏನಾಗಂಗಿಲ್ಲ ಇವತ್ತೊಂದಿನ. ಒಂದ ದಿನ ಹೇಳಾಕತ್ತಿದ್ದು ಅವಲ್ಲ. ಯಾಕೆ ನೀವೇನೋ ಉಪ್ಪಿಟ್ಟು ತಿಂದಿಲ್ಲನು? ಮುಂಜಾನೆ ಮಾಡಿದ್ ಮಧ್ಯಾಹ್ನ ಉಪ್ಪಿಟ್ಟು ತಿಂದಿಲ್ಲ ನೀವು? ಈಗ ಹಂಗ ತಿನ್ರಿ. ಒಂದಿನ ಆಟ. ಮತ್ ನಾಳೆಯಿಂದ ರೊಟ್ಟಿ ಮಾಡ್ತೀನಂತ.